ಮುಂಚೆನೇ DM ಮಾಡಿದ್ದೆ, ಬ್ರೋ ಹಿಂಗೆ ದಿಲೀಪ್ ಅವ್ರು ಅಂತ, ದಿಲೀಪ್ ಗೌಡ ಅಂತ ಇದೆ ಇವ್ರದ್ದು ನೇಮು. ಸೊ ನಾನು ಬ್ರೋ ಹಿಂಗೆ ಗಾಡಿ ರಿವ್ಯೂ ಬೇಕು ಬ್ರೋ, ನಾನು ಹಿಂಗೆ ರಿವ್ಯೂ ಮಾಡ್ತೀನಿ ಅಂತ DM ಮಾಡಿದರೆ ಅವ್ರಿಗೇನು ಗೊತ್ತೇ ಇಲ್ಲ. ಅವ್ರು ಏನು ಹೇಳಿದ್ರು ಅಂದರೆ, ಬ್ರೋ ಆಯಿತು ಬ್ರೋ ಕೊಡ್ತೀನಿ, ಅಕ್ಕ ಮದುವೆ ಸ್ವಲ್ಪ ಬ್ಯುಸಿ ಇದೆ, ಸೊ ಅಕ್ಕ ಮದುವೆ ಮುಗಿಸಿದ ತಕ್ಷಣ ಕೊಡ್ತೀನಿ ಅಂದ್ಬಿಟ್ಟು ಇನ್ನು 2 days ಹಿಂದೆ ಅವರೇ ಮೆಸೇಜ್ ಹಾಕಿದ್ರು, ಬ್ರೋ ಯಾವಾಗ ಕೊಡಲಿ ಗಾಡಿ ಅಂದ್ಬಿಟ್ಟು. ಸೊ ನಾಳೆ ಅಂತ ಅವರೇ ಹೇಳಿ ಬ್ರೋ ಇವತ್ತು ಅವರೇ ಕಾಲ್ ಮಾಡಿನೂ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ನಾನು ಡಿಜಿಟೆಕ್ದು ಹಾಕ್ಕೊಂಡಿರೋದು ಮೈಕು, ಸೊ ಇದರಲ್ಲಿ ಕ್ಲಾರಿಟಿ ಸ್ವಲ್ಪ ಪೀಕ್ಸಲ್ಲಿರುತ್ತೆ, ವಾಯ್ಸ್ ತುಂಬ ಲೌಡಾಗಿರುತ್ತೆ ಏರ್ ಮೈಕ್ಗಿಂತ. ಸೊ ನಾಳೆ ಬೈಕ್ ರ್ಯಾಲಿ ಇದೆ, ಸೊ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಒಬ್ಬರು ಕಾರ್ಯಕ್ರಮ ಅಲ್ಲ ಇದು, ಬರೀ ನಾವು ಹೋಗಿ ರೈಡ್ ಇದು ಮಾಡಿಬಿಟ್ಟು ಅಸೋಸಿಯೇಷನ್ ಮಾಡಿಕೊಂಡು ನಾವೆಲ್ಲ ರೌಂಡ್ ಆಗಿಬಿಟ್ಟು ಬರೋವಂಥದ್ದಲ್ಲ. ಎಲ್ಲರೂ ಬರಬೇಕು, ಎಲ್ಲರೂ ಜೊತೇಲಿ ಸೇರಿ ಈ ಸಂಘಟನೆನ ಇದು ಮಾಡಬೇಕು, ಬೈಕ್ ರ್ಯಾಲಿನ. ಅವ್ರದ್ದು ಸಾಂಗ್ ನೋಡ್ರಿ ಏನಿದೆ, ಅವರು ಕನ್ನಡ ತಾಯಿಗೆ ಎಷ್ಟು ಅಭಿಮಾನ ಅಂದರೆ ಅವರು ಅಮ್ಮ ಹೇಳಕ್ಕಾಗದು. ಹಲೋ ಹಲೋ ಅಣ್ಣ, ಡಿಮಾರ್ಟ್ ಮುಂದೆ ಇದ್ದೀನಿ. ಹಾಂ ಓಕೆ ಅಣ್ಣ, ಆಯಿತು. ನೋಡ್ರಿ ಬಂತು RX. ಹಾಯ್ ಬ್ರೋ. ಏನು ಬ್ರೋ ಸಗದಾಗಿದೆ ಗಾಡಿ. ಎಲ್ಲಿ ಮಾಡೋಣ ಬ್ರೋ ವಿಡಿಯೋ? ಇಲ್ಲಿ ಮುಂದೆ ಎಲ್ಲ ಜಾಗ ಗೊತ್ತಾ ನಿಮಗೆ? ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ನಾವು ಲೇಔಟು ಆ ಥರ ಈ ಥರ ಇನ್ನೊಂದು ಖಾಲಿ ರೋಡು ಎಲ್ಲಣ್ಣ ಇರೋಂಥ ಕಡೆ. ನಂಬರ್ ಪ್ಲೇಟು ಕನ್ನಡದಲ್ಲಿ, ಮೋನೋಗ್ರಾಮ್ಗಳು ಕನ್ನಡದಲ್ಲಿ, ಎಲ್ಲ ಕನ್ನಡ. ಅವ್ರ ಕಾಲರ್ ಟ್ಯೂನು ಕನ್ನಡದಲ್ಲಿ ಹುಟ್ಟಬೇಕು ಅಂತ ಬ್ರೋ ಸೈಕು ಕನ್ನಡ. ಇದಕ್ಕೆ ಮಾತ್ರ ಕರ್ನಾಟಕ ಫ್ಲ್ಯಾಗು ಎಲ್ಲ ಹಾಕಿದ್ದಾರೆ. ಕ್ರೇಜಿ ಸೌಂಡ್ ಮಾತ್ರ. ಹೈವೇಲ್ ಫುಲ್ ಕಾಪ್ಸ್ ಇದ್ದಾರೆ, ಅದನ್ನು ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಿ ಗಾಡಿಗಳಲ್ಲಿ. ಮಿಸ್ ಆದ್ರೆ ಮಾತ್ರ ಹೋಗೆ ಗಾಡಿ ಮಾತ್ರ ಚಿನ್ನ ಇಕ್ಕೊಂಡಂಗೆ ಇಕ್ಕೊಂಡಿದ್ದಾರೆ ನೋಡ್ರಿ. ಕಾಪ್ಸ್ ಅಲ್ಲೇ ಇದ್ರು. ಯಪ್ಪ ಒಂದು ಸೆಕೆಂಡು ರಪ್ ಅಂತ ಬರ್ತೈತೆ, ಮೇಲಿಗೆ ಕೆಳಕ್ಕೆ ಹೋಗುತ್ತೆ ಬೀಜಾಗ್ಲೆಲ್ಲ. ಯಾವುದೋ ಲೇಔಟ್ ಕಾಣಿಸ್ತು, ಲೇಔಟ್ ಒಳಗಡೆ ಹೋಗ್ತಾ ಇದ್ದೀರಿ. ಸೊ ನಮ್ಮ ಗಾಡಿ ನಿಲ್ಲ ಹಾಕೋಣ ಅಣ್ಣ, ಅಲ್ಲಿ ಸೆಂಟ್ರಲ್ ಆಗಿಬಿಡಿ. ಏನು ಬ್ರೋ ಗಾಡಿ ಇಷ್ಟು ಸಾಕಾಗಿ ಇಟ್ಕೊಂಡಿದ್ದೀರಾ? ಮೊನ್ನೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೆಲ್ಲ. ಹಾಂ, ಮೋನೋಗ್ರಾಮ್ಗಳು ಎಲ್ಲ ಕನ್ನಡ, ನಂಬರ್ ಪ್ಲೇಟು ಕನ್ನಡ. ಅದು ಫಸ್ಟಿಂದನೇ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಹಾಂ, ಮೊನ್ನೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಮಾಡಿಸ್ಬೇಕು ಅಂತ. ಗಾಡಿ ಮಾತ್ರ ಸಖತ್ತಾಗಿದೆ, ನೋಡಿದ್ರೇನೂ ಗೊತ್ತಾಗುತ್ತೆ ಗಾಡಿ. ನಾನೆಲ್ಲ ಕ್ಲೀನ್ ಇದು ಮಾಡ್ಕೊಂಡು ವಾಶ್ ಮಾಡಿದಾಗ ಏನು ಸ್ವಲ್ಪ ಮಿಸ್ ಹೊಡಿತೈತೆ ಅಷ್ಟೇ. ಹಾಂ, ಅದು ಪ್ಲಗ್ ಇದು ಮಾಡಿರ್ತಾರಲ್ಲ, ತೊಳೆದಾಗ ನೀರು ಹೋಗಿರುತ್ತೆ. ಅಣ್ಣ ಒಬ್ಬ ಅಣ್ಣ ಇದ್ದಾರೆ. ಹಾಂ, ರಾಜಣ್ಣ ಗೊತ್ತಲ್ಲ? ಹಾಂ ಹಾಂ, ಅಣ್ಣನೇ ಮಾಡಿದ್ದು. ಓಕೆ ಓಕೆ, ಚೆನ್ನಾಗಿ ಮಾಡಿಕೊಟ್ರು ಒಟ್ಟಿನಲ್ಲಿ. ಹಾಂ, ಎಷ್ಟು ಬಿತ್ತು ರೆಸ್ಟೋರೇಷನ್ಗೆ ಟೋಟಲ್? ಒಂದು ಬಿತ್ತಾ? ಬಿತ್ತು. ಆಗುತ್ತೆ ಇವಾಗ. ಗಾಡಿಯಲ್ಲಿ ಎಲ್ಲ ಒರಿಜಿನಲ್ ಐಟಮ್ ಹಾಕಿದ್ದಾರೆ, ಕ್ರೋಮ್ ಐಟಮ್ಗಳು ಎಲ್ಲ. ಕ್ರೋಮ್ ಐಟಮ್ ಎಲ್ಲ ಒರಿಜಿನಲ್ ಐಟಮ್. ನೋಡಿದ್ರೆ ಗೊತ್ತಾಗೋದು. ಬ್ರೋ ನಿಮ್ಗೆ ಹೆಂಗೆ ಬೈಕ್ ಕ್ರೇಜು ಎಲ್ಲ? ಇದು RX ತೊಗೊಬೇಕು ಅಂತ ಇಲ್ಲ ನನಗೆ. ಯಾವಾಗಿತ್ತು RX ತೊಗೊಬೇಕು ಅಂತ ಯಾವಾಗಿತ್ತು ಅಂದರೆ 2017 ಕೆಲ್ಸಕ್ಕೆ ಹೋಗ್ತಿದ್ದೆ, ಅವಾಗ ತೊಗೊಬೇಕು ಅಂತ ಇದ್ದಿದ್ದು. ಅವಾಗ ಅಮ್ಮ ಎಲ್ಲ ಬೇಡ, ಇನ್ನು ಈಗಲೇ ಬೇಡ ಹಂಗೆ ಅಂತ ಬೈತಿದ್ರು. ಸರಿ ಆಯಿತು ಅಂದ್ಬಿಟ್ಟು ಕಾಲೇಜ್ಗೆ ಹೋಗ್ತಾಯಿದ್ದೆ. ಕಾಲೇಜಲ್ಲಿ ಯಾವಾಗ ಕೋವಿಡ್ ಬರೋಕ್ಕೆ ಮುಂಚೆ ಗಾಡಿ ಒಂದು ಮಾರಾಕ್ಬಿಟ್ಟು ಆ ದುಡ್ಡಲ್ಲಿ ಅಪ್ಪ ಹತ್ರ ಗಲಾಟೆ ಮಾಡಿ ಒಂದು 20,000 ಏನೋ ಇಸ್ಕೊಂಡು 50,000 ಗಾಡಿ ತೊಗೊಂಡಿದ್ದು ನಾನು. 60,000ಕ್ಕೇನೋ ತೊಗೊಂಡಿದ್ದು ಗಾಡಿ. ಆವಾಗಲಿಂದ ಫುಲ್ ಹುಚ್ಚು. ಏನು ಗೊತ್ತಾ, RX ಓಡಿಸೋದು ಅಭ್ಯಾಸ ಅಲ್ಲ, ಅದೊಂದು ಕ್ರೇಜು. ಹೌದೌದು.
ಇವ್ರದ್ದು ಚಿಕ್ಕಬಳ್ಳಾಪುರನೇ, ಇವ್ರದ್ದು ದಿಲೀಪ್ ಗೌಡ ಅಂತ ಇದೆ ಪೇಜು. ಒಳ್ಳೆ ಕಂಟೆಂಟು ಮಾಡ್ತಾ ಇರ್ತಾರೆ. ದೇವನಹಳ್ಳಿಯಲ್ಲಿ ಎಲ್ಲ ಇವ್ರು ನೋಡ್ಬೋದು, ಒಳ್ಳೆ ಕ್ರೇಜು, ಮಿಲಿಯನ್ಸಲ್ಲಿ ಓಡಿದೆ ರೀಲ್ಸ್ ಎಲ್ಲ ಇವ್ರದ್ದು. ಡಿ ಎಮ್ ಮಾಡಿದ್ದೆ ಅಷ್ಟೇ ಬ್ರೋ, ಹಿಂಗೆ ಗಾಡಿ ರಿವ್ಯೂಗೆ ಬೇಕು ಅಂತ. ಅಕ್ಕ ಮದುವೆ ಇದೆ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತೇಳಿ. ಆಮೇಲೆ ಅವರೇ ಮೆಸೇಜ್ ಮಾಡಿ ಬ್ರೋ ನಾಳೆ ಕೊಡ್ತೀನಿ ಬ್ರೋ ಗಾಡಿ ಅಂದ್ಬಿಟ್ಟು ನಂಬರ್ ತೊಗೊಂಡು ಕಾಲೆಲ್ಲ ಮಾಡಿ, ಇವಾಗೂ ಅಷ್ಟೇ ಬರೋಕ್ಕೆ ಮುಂಚೆ ಕಾಲ್ ಮಾಡಿ ಬ್ರೋ ಬನ್ನಿ ಬ್ರೋ 11 ಮೇಲೆ ಸಿಗೋಣ ಅಂತೆಲ್ಲ ಹೇಳಿ ಈ ಥರ ತುಂಬ ಸಪೋರ್ಟ್ ಮಾಡ್ತಾರೆ. ಇವ್ರ ಪೇಜು ಮೆನ್ಷನ್ ಮಾಡಿರ್ತೀನಿ, ಫಾಲೋ ಮಾಡಿ, ಇವ್ರಿಗೂ ಸಪೋರ್ಟ್ ಮಾಡಿ. ಇವರು ಚಿಕ್ಕಬಳ್ಳಾಪುರದವ್ರೆ, ಆರ್ಎಕ್ಸು ತುಂಬ ರೈಡ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಇವರು ಎಲ್ಲ ಹೋಗ್ತಾ ಇರ್ತಾರೆ ಬ್ರೋ. ಏನೇ ಹೇಳೋ ಗಾಡಿ ಮಾತ್ರ ಚಿಂದಿದೆ ಬ್ರೋ. ಮೋನೋಗ್ರಾಮು ಎಲ್ಲ ಎಷ್ಟು ಬಿತ್ತು ಬ್ರೋ ಮೋನೋಗ್ರಾಮ್ಗಳಿಗೆ? ಎಲ್ಲ ಆಯಿತು 1400 ರೂಪಾಯಿ ಆಯಿತು. ಅಮ್ಮೋ, ಆ 2 ಯಮಹ ಈಗ ಫಸ್ಟ್ ಮಾಡಿಸಿರಲಿಲ್ಲ, ಇದು ಮಾಡಿಸ್ಬೇಕು ಅಂತಿದ್ದೆ. ಹೆಂಗೆ ಗೊತ್ತಾ, ಇದು ನೋಡಿ, ಇದು ದಪ್ಪ ಇದೆ, ಇದು ಸಣ್ಣ ಐತಿ, ಇದಿರಿಲ್ಲ ಆಗ. ಆಮೇಲೆ ತರಿಸ್ಬಿಟ್ಟು ಇಲ್ಲಣ್ಣ ನನಗೆ ಇದು ಬೇಕೇ ಬೇಕು, ಎಲ್ಲ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಬೇಕು ಅಂದ್ಬಿಟ್ಟು ಮಾಡಿಸಿದ್ದು. ಸೊ ಗಾಡಿ ಮಾತ್ರ ಕ್ರೇಜಿ ಇದೆ. 135cc RX 135. ನೆನ್ನೆ ನೀರೆಲ್ಲ ಇವಾಗ ಸುರಿತಾ ಐತಲ್ಲಿ, ತೆಗ್ದಿರಿಲ್ಲ ಕರೆಕ್ಟಾಗಿ. ಏರ್ ಔಟ್ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ನಿಂದು ಚೆನ್ನಾಗೈತೆ ಗಾಡಿ. ಯಾವ ಮಾಡಲ್ ನಿಂದು? 2000. ಹಾಂ. FC ಎಲ್ಲ ಇದೆ, ಇನ್ನು 5 ವರ್ಷ 2030ವರೆಗೂ ಇದೆ. ಹುಡುಕಿ ತೊಗೊಂಡು 6 ತಿಂಗಳು ಕಾದಿದ್ದೀನಿ. ಎಷ್ಟು ಗಾಡಿಗಳು ಹುಡುಕಿ ಗಾಡಿ ಸಿಗ್ತಾ ಇಲ್ಲ. ಏನು ನಾನು ನಿಜವಾಗ್ಲು ನಾನು ಹೇಳಿದ್ನಲ್ಲ 2017 ತೊಗೊಬೇಕು ಅಂತ. ಆಗ ಬರೀ ಒಬ್ಬ ಮೆಕ್ಯಾನಿಕ್ ಅಣ್ಣ ಒಬ್ಬ ಇದ್ರು, ಬರೀ 20,000 ಕೊಡಿಸ್ತೀನಿ ಬಾ ಅಂದರು. ಬರೀ 20,000. ಅಯ್ಯೋ, ಇವಾಗ ಏನು ಡಿಮ್ಯಾಂಡು, ಏನು 2 ಲಕ್ಷ ಇಳ್ದಿದ್ದು ಗಾಡಿ ಸಿಗುತ್ತಾ ಇಲ್ಲ ಈಗ. ಬಾ ಫುಲ್ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ. ಡಿಮ್ಯಾಂಡ್ RX ಅಂದರೆ ಡಿಮ್ಯಾಂಡ್ ಲಕ್ಷಗಳು ಬೇಕು ಇವಾಗ. ಪಾರ್ಟ್ಸ್ಗೂ ರೀಸ್ಟೋರ್ಗೆ ಎಲ್ಲದಕ್ಕೂ ಐಟಮ್ಗಳು, ಎಲ್ಲ ಐಟಮ್ಗಳದ್ದು ರೈಸ್ ಆಗೋಗ್ಬಿಟ್ಟಿದೆ. 1 ಲಕ್ಷ ಬೇಕು ಕರೆಕ್ಟಾಗಿ. ಪೇಂಟಿಂಗು, ರಿಸ್ಟೋರೇಷನ್. ನೀನು ರಿಸ್ಟೋರೇಷನ್ ಮಾಡ್ತಿದ್ಯಾ ಅಂದರೆ ನಿಂದೆ ನೋಡ್ದಲ್ಲ ಮೊನ್ನೆ, 10,000 ಬರೀ ಬೇರಿಂಗ್ಗಳು. ಅದು ಎಷ್ಟು ರೇಟ್ಗಳಾಗಿ ಹೋಗಿದ್ಯೋ, ಎಲ್ಲ ರೇಟ್ಗಳು ಜಾಸ್ತಿ ಆಗೈತೆ. ಇವು ನಾನೇ ಶಾಕ್. ಬರೀ ಕೇಬಲ್ಗಳು, ಎಲ್ಲ ಕಡೆ ಬೇರಿಂಗು, ಕಾನ್ಸೆಪ್ಟ್ಗಳು ಎಲ್ಲ. ನಾನು ಏನಪ್ಪ ಈ ರೇಂಜಿಗೆ ರೇಟ್ಗಳಾಗಿ ಹೋಗಿದೆ ಅಂತ ನಾನು ರೀಡ್ ವಾಲು ಎಲ್ಲ ಚೇಂಜ್ ಮಾಡಿಸ್ದೆ. ನಾನು ಇವಾಗ ಜೆಟ್ಟು ಚೇಂಜ್ ಮಾಡಿಸ್ಬೇಕು ಇವಾಗ. ನಾಳೆ ಹಿಂದೂ ಸಮಾವೇಶ ಇದೆಯಲ್ಲ, ಮಾಡಿಸಿಲ್ಲ. ಜೆಟ್ಟಿಂಗ್ ಮಾಡಿಸ್ಬೇಕು ಈಗ. ನೋಡ್ರಿ ಯಾವ್ದು RX ಹೋಗ್ತಾ ಇದೆ. ಪೊಲೀಸ್ ಅವ್ರ ದೇವಿ ತಲೆನೋವುಗಳು ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರಲ್ಲ ಬರೋವಾಗ. ಅದ್ ಕಡೆ 2 ವೀಲರಲ್ಲಿ ಇದ್ರು. ಬಂದ್ರೆ ಅವರು ಏನು ಮಾಡಲ್ಲ, ನಾವು ವೀಲಿ ಗೀಲಿ ನಾವಲ್ಲ, ಬೇರೆಯವ್ರ ವೀಲಿ ಗೀಲಿ ಎಲ್ಲ ಹೊಡ್ಕೊಂಡು ಅದರಿಂದ ಏನಾದ್ರು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಅಷ್ಟೇ. ಅವರು ಜಾಸ್ತಿ ಇದು ಮಾಡೋದು, ಅವ್ರಿಗೂ ಕ್ರೇಜ್ ಇದೆ. ನಂಬಲ್ಲ ನೀನು, ಪೊಲೀಸ್ ಸರು ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಮುಂಚೆ ಅವಾಗೆಲ್ಲ ಸ್ಟಾಕಲ್ಲಿ ಇತ್ತು, ಪೂರ್ತಿ ಸ್ಟಾಕಲ್ಲಿ ಇತ್ತು. ಸೌಂಡ್ ಬರ್ತಿರ್ಲಿಲ್ಲ, ಇಷ್ಟೆಲ್ಲ ಬರ್ತಿರ್ಲಿಲ್ಲ. ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ಯಾ, ಹಿಂಗೆ ಇರು, ಹೆಲ್ಮೆಟ್ ಹಾಕೋ, ಇಲ್ಲೆಲ್ಲ ಸಿಗ್ನಲಲ್ಲಿ ಇಲ್ಲೆಲ್ಲ ಓಡಾಡಬೇಡ ಜಾಸ್ತಿ ಅಂತ ಹೇಳ್ಬಿಟ್ಟು ಅವರೇ ಹೆಲ್ಮೆಟ್ಗೆ ಇದಾಕ್ಬಿಟ್ಟು ಕಳಿಸಿದ್ರು. ಅಂದರೆ ನಾವು ಕರೆಕ್ಟ್ ಇದ್ರೆ ಅವರು ಏನು ಮಾಡಲ್ಲ. ನಂದು 1 ಮಂತ್ ಹಿಂದೆ ಇಟ್ಕೊಂಡಿದ್ರು ಹೆಲ್ಮೆಟ್ಗೆ. ಗಾಡಿ ಕ್ಲೀನ್ ಆಗಿದೆ, ಹೆಲ್ಮೆಟ್ ಹಾಕೊಂಡು ಓಡಾಡು ಅಂದ್ಬಿಟ್ಟು ಹೆಂಗೂ ಫೈನ್ ಹಾಕಿಲ್ಲ, ಹಂಗೆ ಕಳಿಸ್ಬಿಟ್ರು ನನಗೆ. ಇಲ್ಲಾಂದ್ರೆ ಸುಮ್ಮನೆ 500 ರೂಪಾಯಿ ಕಟ್ಟಬೇಕಿತ್ತು ನಾನು. ಇಲ್ಲ ಓಡಿಸ್ಲಿ, ಚೇಂಬರು ಇನ್ಬಿಲ್ಟು ಅದೆಲ್ಲ ಓಡಿಸ್ಲಿ, ನಾನು ಬೇಡ ಅನ್ನಲ್ಲ. ಬಟ್ ವೀಲಿ ಗೀಲಿ ಎಲ್ಲ ಬೇಡ. ಹೌದು, ಅದೊಂದು ಇಲ್ಲ ಅಂದರೆ RXನೆಲ್ಲ ಚೊಪ್ರಿ ಮಾಡಿಬಿಡ್ತಾರೆ. ವೀಲಿಂಗ್ಗಳು ಹೊಡ್ಕೊಂಡು ಏನೇನೋ ಶೋಕಿಗಳು ಮಾಡಿಬಿಡ್ತಾರೆ. ಬರೀ RX ಅಂತಾನೆ ಅಲ್ಲ, ಸಮುರೆ ಆಗಿರ್ಬೋದು, ಶೋಗನ್, ಅದರಲ್ಲೂ ಜಾಸ್ತಿ ತುಂಬ ಜನ ವೀಲಿ ಇದ್ರಲ್ಲ ಅವ್ರೆ. ವೀಲಿ ಹೊಡಿಬೇಕಂದ್ರೆ ಎಲ್ಲಿ ಹೊಡಿಬೇಕಂದ್ರೆ ಈ ಜಾಗದಲ್ಲಿ ನೋಡ್ರಿ, ಇಲ್ಲಿ ಯಾರು ಇರಲ್ಲ, ಹೊಡಿಲಿ, ಒಂದೇ ರೋಡು, ಯಾರು ಇರ್ಕೂಡ್ದು, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಇವಾಗ ನನಗೆ ಎಕ್ಸಾಂಪಲ್, ನನಗೆ ತಗೋ, ನಾನು ಕಾರಲ್ಲಿ ಹೊಸಕೋಟೆಯಲ್ಲಿ ಹೋಗ್ತಾ ಇರ್ತೀನಿ ಅನ್ಕೋ, ನನ್ನ ಮುಂದೆನೇ 2 ಸ್ಕೂಟಿಯಲ್ಲಿ ಬಂದರು. ಅಂದರೆ ಏನು ಎತ್ಕೊಂಡು ಹೋಗ್ತಾವ್ರೆ, ನನಗೆ ಭಯ ಆಗೋಯ್ತಲ್ಲಿ. ನಂಬ್ತೀಯ ಬಿಡ್ಚೋ ಗೊತ್ತಿಲ್ಲ, ಅಯ್ಯೋ ಕಾರ್ ಸೈಡ್ ಆಗಿಬಿಟ್ಟು 1 ನಿಮಿಷ ಹಂಗೆ. ಅಯ್ಯೋ, ಏನು ಹಿಂಗೆ ಜಿಗ್ಜಾಗ್ಗಳು ಹೊಡ್ಕೊಂಡು ಡಿಯೋಗಳಲ್ಲಿ ಹೀರೋ ಬರೋದಕ್ಕೆ ಸೈಲೆನ್ಸರ್ಗಳೆಲ್ಲ ಹಾಕ್ಕೊಂಡು ಯಾಕೆ ಹೇಳ್ತೀರಾ ನೀವು? ನೋಡಿದ್ರೇ ಗೊತ್ತಾಗ್ಬೋದು, ಎಲ್ಲ ಫುಲ್ ರೀಸ್ಟೋರ್ ಆಗಿರೋದು. ಪೇಂಟಿಂಗು E3 ಬೋರ್ ಇದೆಯಲ್ಲ ಬ್ರೋ, ಅಮ್ಮಮ್ಮ ಫುಲ್ ಚಿನಾಮಿನ ಅಂತ ಇದೆ. ಗಾಡಿ ಎಲ್ಲ ಫುಲ್ ತೊಳ್ಸ್ಕೊಂಬಂದಿದ್ದಾರೆ. ಸೆಮಿ ಪೋರ್ಟೆಡ್, ಲೈಟಾಗಿ ಪೋಟಾಗಿದೆ. ಮಿಕ್ನಿ ಕಾರ್ಬೇಟ್ರು, ನೇನಣ್ಣ ಎಲ್ಲ ಜನಕ್ಕೂ ಗೊತ್ತು RX ಕ್ರೇಜ್ ಏನು ಅಂತ. ಝೆಡ್ದು ಇಂಡಿಕೇಟ್ರ್ಗಳು. ಝೆಡ್ ಇಂಡಿಕೇಟರ್ ನನಗೆ ಅದು ಫಸ್ಟಿಂದನೂ, ಅದು ಹಳೆ ಗಾಡಿ ಅವ್ರಿಗೆ ಹಾಕ್ಕೊಟ್ಟಿದ್ರು, ಆಗ್ಲಿಂದನೇ ಅದೇನೋ ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನೇ ಹಾಕ್ಸಿದೆ.
ಫುಲ್ ಈ ಥರ ಕಂಡೀಷನಲ್ಲಿದ್ದರೆ ನೀವು ಎಲ್ಲಾದರೂ ಓಡಿಸ್ಬೋದು, ಯಾರು ಏನು ಮಾತಾಡಲ್ಲ. ಸೊ ನೀವು ಹೆಂಗಂದ್ರೆ ಹಂಗೆಲ್ಲ ಚಪ್ರಿಗಳ ಥರ ಮಾಡ್ಕೊಂಡು ಓಡಿಸಿದ್ರೆ ಪ್ರಾಬ್ಲಮ್ಗಳು, ಡಾಕ್ಯುಮೆಂಟ್ ಇಲ್ದಿರ. ಇಂಥ ಗಾಡಿಗೆ ಡಾಕ್ಯುಮೆಂಟ್ ಎಲ್ಲ ಇದ್ದು ನೀವು ಎಷ್ಟು ದೂರ ಎಲ್ಲಾದರೂ ಓಡಿಸ್ರಿ ಏನಾಗೋದಿಲ್ಲ ಗಾಡಿಗೆ. ಪೊಲೀಸ್ ಅವ್ರದ್ದು ಏನು ಕಾಟಾಗ್ಲೂ ಬರಲ್ಲ. ಸೊ ಇವಾಗ 135 ಫುಲ್ ಕನ್ನಡದಲ್ಲಿದೆ, ಯಮಹ ಅಂತ. ಇದು ಏನೋ ಸ್ವಲ್ಪ ಹಾರ್ಡ್ ಇದೆ ಗೇರಾ. ಹಾಂ ಓಕೆ, ಫುಲ್ ಕ್ಲಚ್ ಇಟ್ಕೊಂಡೆ ಹಾಕ್ತೀನಿ ನಾನು. ಫುಲ್ ಏನು ರೈಸ್ ಮಾಡೋದಿಲ್ಲ, ಒಂದು ಮ್ಯಾಕ್ಸಿಮಮ್ 40 ಗಾಡಿ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಹೇಳ್ಕೊಂಡು ಹೋಗುವ. ಬಟ್ ಆಮೇಲೆ ಈಗ ನಿನ್ನೆಯಿಂದನೇ ಎಲ್ಲ ಸ್ವಲ್ಪ ಇದಾಗ್ತಾ ಇರೋದು. ಓಕೆ ಇರಲಿ ನೋಡ್ಕೊ ಅಷ್ಟೇ. ಓಕೆ ಅದು ಬೇರೆ ನೀವು ಕ್ವಿಕ್ ಥ್ರಾಟಲ್ ಹಾಕಿದ್ದೀರಲ್ಲ. ಕ್ವಿಕ್ ಥ್ರಾಟಲ್ ಪಟ್ಟನ್ ರೈಸ್ ಆಗುತ್ತೆ ನೋಡ್ರಿ. ಇದು ಕ್ವಿಕ್ ಥ್ರಾಟಲ್ಲು ಹೆಂಗೆ ಅಂದರೆ ಇಷ್ಟೇ ಇರುತ್ತೆ ಎಕ್ಸ್ಲೀಟ್ರು, ನಮ್ದ್ರಲ್ಲಿ ಹಂಗಲ್ಲ, ಇನ್ನು ಫುಲ್ ಜಾಸ್ತಿ ಇರುತ್ತೆ. ಇದು ಇಕ್ಕಿದ ತಕ್ಷಣ ಇನ್ನು ಫುಲ್ ಪಟ್ಟಂತ ರೈಸಾಗಿ ಹೋಗುತ್ತೆ ಗಾಡಿ, ಜೋರಾಗಿ ಹೋಗುತ್ತೆ ಸ್ವಲ್ಪ. ನೋಡ್ರಿ ಅರ್ಧ ಕಿಕ್ಗೆ ಸ್ಟಾರ್ಟ್ ಆಯಿತು ಗಾಡಿ. ಗಾಡಿ ಕಂಫರ್ಟ್ ಮಾತ್ರ ಕ್ರೇಜ್ ಇದೆ ನನ್ನ ಗಾಡಿಗೆ. ಈ ಗಾಡಿಗೆ ಈ ಥರ ಹ್ಯಾಂಡ್ಲ್ ಹಾಕ್ಸ್ಬೇಕು. ನಾನು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಹೇಳ್ಬೇಕಂದ್ರೆ ಸುಳ್ಳೆಲ್ಲ ಹೇಳ್ಬಾರ್ದು. ಇನ್ನು ಏನು 135 ಸೇಮ್ ನನ್ನ ಗಾಡಿದು ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಸೊ ಈ ಗಾಡಿಯಲ್ಲಿ ಈಗ ಓಡಿಸ್ತಾ ಇರೋ ಗಾಡಿಗೆ ಏನು ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳೋದಿಲ್ಲ ನಾನು. ಸ್ಟ್ರೈಟಾ ಲೈಟಾಗಿ ಸೆಮಿ ಪೋರ್ಟ್ ಮಾಡಿದ್ದಾರೆ ಗಾಡಿನ. ಸೊ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಓಡಿಸೋವಾಗ. ಹಿಂಗೆ ಅಂದರೆ ಇವಾಗ ಆಲ್ರೆಡಿ 26 ಆ ಥರ ಬರೋದು, ಇನ್ಲೈಟ್ ಔಟ್ಲೈಟ್ ಎಲ್ಲ ಪೋರ್ಟಿಂಗು. ಸೊ ಅದನ್ನು ಲೈಟಾಗಿ ಪೋರ್ಟ್ ಮಾಡ್ತಾರೆ. ಈ ಥರ ಪೋರ್ಟಿಂಗ್ ನಿಮಗೆ ಗೊತ್ತಿರ್ಬೋದು, ಫಾಕ್ಸ್ ಅವರು ಮತ್ತು ಇದು ಟೀಮ್ ಫಾಸ್ಟ್ ಟ್ರ್ಯಾಕ್ ರೇಸಿಂಗ್ ಅವರು, NS, ಇನ್ನು ಯಾರ್ಯಾರು ತುಂಬ ಜನ ಇದ್ದಾರೆ, ಅವರೆಲ್ಲ ಪೋರ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಲೈಟಾಗಿ ಪೋರ್ಟ್ ಮಾಡಿದ್ದಾರೆ ಗಾಡಿ. ನನ್ನ ಗಾಡಿನ ಔಟ್ಲೈಟ್ ಎಲ್ಲ ಪೋರ್ಟ್ ಮಾಡಬೇಕು, ಒಳ್ಳೆ ಮೈಲೇಜ್ ಬರುತ್ತೆ, ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಕ್ರೀಸ್ ಆಗುತ್ತೆ ಗಾಡಿಗೆ. ತುಂಬ ಹೆವಿ ಪೋರ್ಟ್ ಎಲ್ಲ ಮಾಡಿದಿರ, ಮಿಕಾನಿಕ್ ಕಾರ್ಬ್ ಇದೆ ಇದರಲ್ಲಿ. ಸೊ ಗಾಡಿ ಈ ಥರ ಸೆಮಿ ಪೋರ್ಟ್ಗೆ ಏನಿಲ್ಲ ಅಂದ್ರೂ ಒಂದು 5 or 10 ಅಷ್ಟು ಇದ್ರೆ ಸಾಕು ಬಜೆಟು, ಆರಾಮಾಗಿ ಪೋರ್ಟ್ ಎಲ್ಲ ಮಾಡಿಕೊಡ್ತಾರೆ. ಇದು 135 ಮೀಟ್ರು. 135ಗೆ ಸೇಮ್ 100ಗೂ ಇದೇ ಥರ ಬರುತ್ತೆ, 135ಗೂ ಇದೇ ಬರುತ್ತೆ. ನನ್ನರಲ್ಲಿರೋದು ಕಿಂಗು Z ಎರಡು ಮಿಕ್ಸು ನನ್ನರಲ್ಲಿರೋದು ಮೀಟ್ರು. ಆ ಥರದಲ್ಲಿ ಸಿಗೋಲ್ಲ ನಿಮ್ಗೆ ಆ ಥರ ಸೆಟಪ್ದು. ಸೊ ಇದರಲ್ಲಿ ನೋಡ್ರಿ ಇಂಡಿಕೇಟರ್ಸ್ ಎಲ್ಲ ತೋರಿಸುತ್ತೆ, ಮತ್ತು ನ್ಯೂಟ್ರಲ್ಲು ಹೈ ಬೀಮು. ಕೀ ಇಲ್ಲಿರೋದನ್ನ ಇವ್ರು ಸಪ್ರೇಟ್ ಲಾಕ್ ಸೆಟ್ ಹಾಕ್ಕೊಂಡಿದ್ದಾರೆ. ಇದು Z ಇದು ಇಂಡಿಕೇಟರ್ಗಳು Z. ಹ್ಯಾಂಡ್ಲು ಸಕ್ಕತ್ತಾಗಿದೆ, ಕ್ವಿಕ್ ಥ್ರಾಟಲ್ ಹಾಕಿದ್ದಾರೆ. ಇನ್ನು ಸೈಲೆನ್ಸರು ಎಲ್ಲ ಫುಲ್ ಸ್ಟಾಕು. 135 ಇದ್ದಂಗೆ ಇದೆ ಗಾಡಿ. ಗಾಡಿ ಓಪನ್ ಮಾತ್ರ ಕ್ರೇಜಿಯಾಗಿ ಆಗ್ತಾ ಇದೆ, ಮಾತ್ರ ಫುಲ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೈಲೆನ್ಸರ್ ಅಷ್ಟೇ ಸಕಲಾಗಿದೆ ಸೌಂಡು. ಬ್ರೇಕಿಂಗ್ಸು ಅಲ್ಟಿಮೇಟ್ ಆಗಿದೆ. ಸೇಮ್ ನನಗೆ ಅದಕ್ಕೆ ಏನು ಸ್ಪೆಸಿಫಿಕೇಶನ್ಸ್ ಏನು ಹೇಳ್ತಾ ಇಲ್ಲ, ಗಾಡಿದು ಓಡ್ಸೋಕ್ಕೆ ಫೀಲ್ ಹೆಂಗಿದೆ. ಸೊ ಆ ಗಾಡಿಗೆ ಈ ಗಾಡಿಗೆ ಡಿಫ್ರೆನ್ಸ್ ಥರ ಅಂದರೆ ಇದು ಇವ್ರದ್ದು ಕನ್ನಡದಲ್ಲಿ ಎಲ್ಲ ಇದೆ, ಇದ್ರ ಕ್ರೇಜ್ ಹೆಂಗಿದೆ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ಇನ್ನು ಇದೇ ಥರ ಹೆಚ್ಚು ಕಂಟೆಂಟ್ಸಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದೇ ಥರ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ತುಂಬ ನಿಮ್ಮ ಪ್ರೀತಿಗೆ ತುಂಬ ಚಿರಋಣಿ ನಾನು ಬ್ರೋ. ನಿಮಗೂ ಅಷ್ಟೇ ಬ್ರೋ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಈ ಥರ ಸಪೋರ್ಟ್ ಮಾಡಿ ಗಾಡಿ ಎಲ್ಲ ಕೊಟ್ಟು ಬ್ರೋ ತಗೋಬ್ರೋ ರಿವ್ಯೂ ಮಾಡು ಅದರಲ್ಲಿ ಏನಿದೆ ಅಂತ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬ್ರೋ, ದಿಲೀಪ್ ಬ್ರೋ. ಸೊ ಇನ್ನು ಯಾರಾದರೂ ನಮ್ಮ ಪೇಜ್ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೊ ಇದೇ ಥರ ಹೆಚ್ಚು ಕಂಟೆಂಟ್ಗಾಗಿ ನಮ್ಮ ಚಿಕ್ಕಬಳ್ಳಾಪುರದ ಏನೇ ಅಪ್ಡೇಟ್ಸ್ ಇದನ್ನು ಎಲ್ಲ ಅಪ್ಡೇಟ್ಸ್ ನಾನು ಬೇಗ ಕೊಡ್ತಾನೆ ಇರ್ತೀನಿ, ಆದಷ್ಟು ಬೇಗ. ಸೊ ಈ ವಿಡಿಯೋನೂ ಅಷ್ಟೇ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇವಾಗ ಸಾಯಂಕಾಲದಷ್ಟೊತ್ತಿಗೆ. ಸೊ ಅಕಸ್ಮಾತ್ 1 or 2 hours ಡಿಲೇ ಆಗ್ಬೋದು, ಯಾಕಂದರೆ ತುಂಬ ಹೈ ಕ್ವಾಲಿಟಿ ಇರುತ್ತೆ. ಸೊ ಆದಷ್ಟು ಇವತ್ತೇ ಅಪ್ಲೋಡ್ ಮಾಡಿ ಇದು ಮಾಡ್ತೀನಿ. ಗಾಡಿ ಒಳ್ಳೆ ಕಂಡೀಷನಲ್ಲಿದೆ, ಫಿಟ್ರಿಂಗ್ ಇಲ್ಲ, ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಹಂಗೆ ನೋಡ್ಕೊಂಡಿದ್ದಾರೆ ಅಂದರೆ ಫಿಟ್ರಿಂಗ್ ಬರ್ತಾ ಇದೆ. ಇವಾಗ ಹೋಗಿ ಜೆಟ್ಟೆಲ್ಲ ಚೇಂಜ್ ಮಾಡಿಸ್ಬೇಕು ನಾಳೆ ಹಿಂದೂ ಸಮಾವೇಶಕ್ಕೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಹಿಂದೂ ಸಮಾವೇಶ ಇದೆ, ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಪ್ಲೀಸ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸೊ ಇನ್ನೂ ಯಾರಾದರೂ ನಮ್ಮ ಪೇಜ್ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬ್ರೋ, ತುಂಬ ಥ್ಯಾಂಕ್ಸ್ ಬ್ರೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಕಿಶನ್ ಚರಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ.
ತುಂಬ ಥ್ಯಾಂಕ್ಸ್ ಬ್ರೋ. ಕೊಡ್ತಿರ್ತಾನೆ, ಚೆನ್ನಾಗಿ ಬಾಕ್ಸ್ ಮಾಡ್ತಾ ಇರ್ತಾನೆ, ಪರವಾಗಿಲ್ಲ. ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಹಾಂ. ಅವಾಗ ಅದೇ ನಾನು ಅಲ್ಲಿ ರೋಡಲ್ಲಿ, ಗಂಗಮ್ಮಗುಡಿ ರೋಡಲ್ಲಿ ಅವಾಗ ಬಂದಿದ್ದಲ್ಲ, ಹೌದು. ನಮ್ಮ ಗಾಡಿಗಳೆಲ್ಲ ಪೂಜೆ ನಿಲ್ಸಿದ್ವಲ್ಲ, ಅವತ್ತಿಂದ ನೋಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ದರ್ಶನ್ ಅವರು ಅಲ್ಲಿ ನಿಲ್ಸಿದ್ರ ಈ ಗಾಡಿ? ಇತ್ತಲ್ಲ ಗಾಡಿ ಇದು. ನೋಡಿಲ್ಲ ನಾನು. ಇತ್ತು ಅವತ್ತು ಬಂದಿದ್ದೆ ನಾನು.